Hello guys, welcome to Unacademy Karnataka PUC channel. ಎಲ್ಲರಿಗೂ ಈ ಒಂದು Unacademy ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಓಕೆ ಸೊ ನಮ್ಮ ಈ ಒಂದು Unacademy ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಕ್ಲಾಸ್ ಏನಿದೆಯಪ್ಪ ಅಂದ್ರೆ so that is regarding to your ಯಾವ್ದ್ರಿ ಸೆಂಟ್ರಲ್ ಟೆಂಡೆನ್ಸಿ ಮೇಲೆ ಅರ್ಥಮೆಟಿಕ್ ಮೀನ್ ಪ್ರಾಬ್ಲಮ್ಸ್ ಗಳನ್ನ ನಾವು ಆಲ್ರೆಡಿ ಈಗ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಇವತ್ತಿನ ಕ್ಲಾಸ್ ನೆಕ್ಸ್ಟ್ ಟಾಪಿಕ್ ಯಾವ್ದ್ರಿ, ಅದು ಅರ್ಥಮೆಟಿಕ್ ಮೀನ್ ಮೇಲೆ ಸೆಕೆಂಡ್ ಪಾರ್ಟ್. ಅಂದ್ರೆ ಸೊ ನಾವೀಗ ಆಲ್ರೆಡಿ ಏನ್ ಮಾಡಿದ್ದೇವೆ, ರಾ ಡೇಟಾ ಹಾಗೂ ಡಿಸ್ಕ್ರೀಟ್ ಡೇಟಾ ಮೇಲೆ ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ ಗಳನ್ನ ಅರ್ಥಮೆಟಿಕ್ ಮೀನ್ ಮೇಲೆ ಸಾಲ್ವ್ ಮಾಡಬೇಕು ಅಂತ ಈಗ ತಿಳ್ಕೊಂಡಿದ್ವಿ. ಸೊ ಇವತ್ತು ನಾವೇನ್ ಮಾಡೋಣ ಅಂದ್ರೆ ಕಂಟಿನ್ಯೂಸ್ ಡೇಟಾ ಹಾಗೂ ಓಪನ್ ಎಂಡ್ ಸೀರೀಸ್ ಅಂತ ಬರ್ತಾವೆ. ಸೊ ಕಂಟಿನ್ಯೂಸ್ ಡೇಟಾ ಮತ್ತು ಓಪನ್ ಎಂಡ್ ಸೀರೀಸ್ ಗಳನ್ನು ಕೊಟ್ಟಾಗ ಯಾವ ರೀತಿಯಾಗಿ ಸೊಲ್ಯೂಷನ್ ಅನ್ನ ಮಾಡಬೇಕು ಅನ್ನೋದನ್ನ ನಾವಿವತ್ತು ನೋಡೋರಿದ್ದೇವೆ, ಡಿಸ್ಕಷನ್ ಅನ್ನ ಮಾಡೋರಿದ್ದೇವೆ. ಸೊ ನಮಗ ಈ ಒಂದು ಅನ್ಅಕಾಡೆಮಿ ಕರ್ನಾಟಕ PUC ಚಾನೆಲ್ ಅನ್ನ ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಅನ್ನ ಸಬ್ಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಈ ಒಂದು ಟೆಲಿಗ್ರಾಮ್ ಚಾನಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗ್ರಿ, ಜಾಯಿನ್ ಆಗ್ರಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸೊ ಇದರಲ್ಲಿ ನಮ್ಮ ಮುಂದೆ ಅಪ್ಕಮಿಂಗ್ ಕ್ಲಾಸಸ್ ಏನಿದೆ ಅದರದ್ದು ಒಂದು ನೋಟಿಫಿಕೇಶನ್ಗಳು ಕೂಡ ನಿಮಗೆ ಲಭ್ಯವಾಗ್ತದೆ. ಓಕೆ, ಸೊ ಹಾಗೂ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ನೋಟ್ಸ್ಗಳು ಕೂಡ ನಿಮಗೆ ಇದರಲ್ಲಿ ಸಿಗ್ತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಪ್ರಾರಂಭಿಸುವಂತ ಸಮಯ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಆಫ್ ಯುವರ್ ಟೈಮ್, ಲೆಟ್ಸ್ ಬಿಗಿನ್ ವಿತ್ ಟುಡೇಸ್ ಟಾಪಿಕ್, ದಟ್ ಈಸ್ ಪ್ರಾಬ್ಲಮ್ಸ್ ಆನ್ ಅರ್ಥಮೆಟಿಕ್ ಮೀನ್ ಪಾರ್ಟ್ 2. ಓಕೆ, ಸೊ ಇಲ್ಲಿ ಏನ್ ಮಾಡೋಣ್ರಿ ಅಂತಂದ್ರೆ, ಸೊ ಇನ್ ದಿ ಪ್ರೀವಿಯಸ್ ಕ್ಲಾಸಸ್, ಪ್ರೀವಿಯಸ್ ಸೆಷನ್ಸ್ ನಾಗ ನಾವು ವಿ ಹ್ಯಾವ್ ಆಲ್ರೆಡಿ ಡ್ರಾನ್ or we have already what calculated regarding to the ಯಾವ್ಯಾವ ಡೇಟಾ ಮೇಲೆ ಪ್ರಾಬ್ಲಮ್ಸ್ ಕಲ್ತೇವೆ ನಾವೀಗ, ಪ್ರಾಬ್ಲಮ್ಸ್ ರಿಲೇಟಿಂಗ್ ಟು raw data. ಓಕೆ, raw data that we have already learned. ಸೊ ಇದು ಆಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದೇನ್ರಿ, ಪ್ರಾಬ್ಲಮ್ಸ್ ಆನ್ ಯಾವುದು ಡಿಸ್ಕ್ರೀಟ್ ಡೇಟಾ. ಸೊ ಡಿಸ್ಕ್ರೀಟ್ ಡೇಟಾ ಕೊಟ್ಟಾಗ ಯಾವ ರೀತಿಯಾಗಿ ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು ಇದನ್ನು ಕೂಡ ನಾವೀಗ ಕಲ್ತಿದ್ದೇವೆ. ಕರೆಕ್ಟ್. ಸೊ ಪ್ರಾಬ್ಲಮ್ಸ್ ಆನ್ ಡಿಸ್ಕ್ರೀಟ್ ಡೇಟಾ ಆಲ್ಸೋ ವಿ ಹ್ಯಾವ್ ಲರ್ನ್ ರಿಗಾರ್ಡಿಂಗ್ ಟು arithmetic mean, and now is the time to learn regarding to the problems okay to be solved for yaudri problems to be solved for, that is continuous data. Okay, so continuous data ad melu ನಾವು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದೇವೆ. ಇದರ ಜೊತೆಗೆ ಇನ್ನೊಂದು ಬರ್ತದೆ, ಅದೇನಪ್ಪಾ ಅಂದ್ರೆ ಓಪನ್ ಎಂಡ್ ಸೀರೀಸ್. ಓಕೆ, ಓಪನ್ ಎಂಡ್ ಸೀರೀಸ್ಗಳು ಕೂಡ ನಿಮಗೆ ಕೊಟ್ಟಿರ್ತಾರೆ. ಸೊ ಈ ಓಪನ್ ಎಂಡ್ ಸೀರೀಸ್ ಅಂದ್ರೆ ಏನು, ಯಾವ ರೀತಿಯಾಗಿ ಇರ್ತದೆ, ಹೇಗೆ ಸೊಲ್ಯೂಷನ್ ಅನ್ನ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಸೆಷನ್ ಇರ್ತದೆ ಅಂತಕ್ಕಂಥದ್ದು. ರೈಟ್. ಸೊ ಈಗ ಕಂಟಿನ್ಯೂಸ್ ಡೇಟಾದ ಮೇಲೂ ನಾನು ಹಿಂದಿನ ಒಂದು ಸೆಷನ್ ನಲ್ಲಿ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇವತ್ತು ನಾವು ಈ ಒಂದು ಓಪನ್ ಎಂಡ್ ಸೀರೀಸ್ ಅಂತಕ್ಕಂಥದ್ದು. ಓಕೆ, ಸೊ ಓಪನ್ ಎಂಡ್ ಸೀರೀಸ್ ಕೊಟ್ಟಾಗ ಹೌ ಟು ಸಾಲ್ವ್ ಫಾರ್ ಅರ್ಥಮೆಟಿಕ್ ಮೀನ್, ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು learn. Right. So today we are going to learn what problems on arithmetic mean when open end series are given. When open end series are given. When open end series are given. So open end series ಕೊಟ್ಟಾಗ ಯಾವ ರೀತಿಯಾಗಿ ಪ್ರಾಬ್ಲಮ್ ಗಳನ್ನು ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ. ರೈಟ್. ಎಸ್. ಸೊ ಲೆಟ್ಸ್ ಬಿಗಿನ್ ದೆನ್. So let's take an example regarding to the open end series.
Okay, so this is the problem that has been given to you here. ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಾರ. ಏನಂತ ಕೊಟ್ಟಾರ? So they have given you to compute. Okay, so compute mean for the following distribution. So mean calculate ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಾರ್ಕ್ಸ್ ಜಗದೊಳಗ ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಿಲ್ಲ. ಇಲ್ಲಿ ಬಿಲೋ 10, ಬಿಲೋ 20, ಬಿಲೋ 30, ಬಿಲೋ 40, ಬಿಲೋ 50 ಅನ್ನೋ ರೀತಿಯಲ್ಲಿ ಅವರು ಕೊಟ್ಟಿದ್ದಾರೆ ನಿಮಗ. ಕರೆಕ್ಟ್? ಹೌದ್ರಿ? ಸೊ ಈ ರೀತಿಯಾಗಿ ಕೊಟ್ಟಾರ. ಸೊ ನೀವು ಏನ್ ಮಾಡ್ಬೇಕಪ್ಪ ಈಗ ಅಂತಂದ್ರೆ, ಇವೇನು ಓಪನ್ ಎಂಡ್ ಸೀರೀಸ್ ಇದಾವಲ್ಲ, ಸೊ ಈ ಓಪನ್ ಎಂಡ್ ಸೀರೀಸ್ ಇದ್ದಿದ್ವನ್ನ, ಓಕೆ, ಸೊ ದ್ಯಾಟ್ ಓಪನ್ ಎಂಡ್ ಸೀರೀಸ್ ಶುಡ್ ಬಿ ಏನ್ ಮಾಡ್ಬೇಕ್ರಿ, ಅವನ್ನ ಮೊದಲಿಗೆ ಕ್ಲಾಸ್ ಇಂಟರ್ವಲ್ಸ್ ಗಳನ್ನಾಗಿ ಕನ್ವರ್ಟ್ ಮಾಡ್ಕೋಬೇಕು. ಅದಾದ ನಂತರ ಅವುಗಳಿಗೆ ಸೊಲ್ಯೂಷನ್ ಅನ್ನ ಮಾಡಬೇಕು ಅಂತಕ್ಕಂಥದ್ದು. ಓಕೆನಾ? ರೈಟ್. Yes, so let's begin with the solution. Sorry for that. So let's begin with the solution here for the problem that is being given. So open end series ಕೊಟ್ಟಾಗ ಮೊದಲಿಗೆ ಏನು ಮಾಡ್ಕೋಬೇಕ್ರಿ, ಕ್ಲಾಸ್ ಇಂಟರ್ವಲ್ಗಳನ್ನು ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಇವೇನು ಬಿಲೋ 10, ಬಿಲೋ 20. ಸೊ ಇಲ್ಲಿ ಬರೀ ಅಪ್ಪರ್ ಲಿಮಿಟ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಫೈಂಡ್ ದ ಲೋವರ್ ಲಿಮಿಟ್ಸ್ ಆಲ್ಸೋ. ಸೊ ದೀಸ್ ಆರ್ ಆಲ್ ಏನ್ರಿ ಅಪ್ಪರ್ ಲಿಮಿಟ್ಸ್ ಕೊಟ್ಟಾರೆ. ಸೊ ನೀವೇನು ಮಾಡ್ಬೇಕಿಲ್ಲ ಅಂತಂದ್ರೆ ಲೋವರ್ ಲಿಮಿಟ್ಸ್ ಅನ್ನು ಕೂಡ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಓಕೆ, ರೈಟ್. ಸೊ ಹೌ ಟು ಕ್ಯಾಲ್ಕುಲೇಟ್ ದೀಸ್ ಏನ್ರಿ ಲೋವರ್ ಲಿಮಿಟ್ಸ್, ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಸೊಲ್ಯೂಷನ್ ಅನ್ನು ಮಾಡಬೇಕು ಅಂತ ನಾವಿಲ್ಲಿ ನೋಡೋಣ. Okay, so first let's write down these open end series and frequencies ಗಳನ್ನು ಬರ್ಕೊಳ್ಬೇಕು. ಸೊ ಮೊದಲಿಗೆ ಅದನ್ನ ಬರ್ಕೊಳ್ಳೋಣ. Okay, so this is your entry open end series. Next ಅದರ ಜೊತೆಗೆ ಏನು ಮಾಡಬೇಕಪ್ಪ ಅಂದ್ರೆ ನಾವೇನು ಮಾಡ್ಕೋಬೇಕ್ರಿ, ಈಗ ಓಪನ್ ಎಂಡ್ ಸೀರೀಸ್ ಬರ್ಕೋಬೇಕು. ಅದ್ರ ಜೊತೆಗೆ ಫ್ರೀಕ್ವೆನ್ಸೀಸ್ ಏನು ಕೊಟ್ಟಾರ, ಸೊ ಆ ಫ್ರೀಕ್ವೆನ್ಸೀಸ್ಗಳನ್ನು ಕೂಡ ಬರ್ಕೋರಿ. Right, so let's write it down here. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಅವ್ರು ನಮಗಿಲ್ಲೇ ಮಾರ್ಕ್ಸ್ ಅಂತ ಕೊಟ್ಟಾರ. ನೆಕ್ಸ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಾರ. ಓಕೆ, ಸೊ ಮಾರ್ಕ್ಸ್ ಕೊಟ್ಟಾಗ ಏನೇನು ಕೊಟ್ಟಾರ್ರಿ, ಬಿಲೋ 10, below 20, below 30, below 40, okay, below 50, okay. So these are the values that they have given.
ಸೊ ಇಲ್ಲಿ ಫ್ರೀಕ್ವೆನ್ಸೀಸ್ ಏನು ಕೊಟ್ಟಾರ್ರಿ 3, 8, 17, 20, 22. ಓಕೆ, 3, 8, 17, 20, 22. ಸೊ ಈ ರೀತಿಯಾಗಿ ನಿಮ್ಗೆ ಫ್ರೀಕ್ವೆನ್ಸೀಸ್ಗಳನ್ನು ಕೊಟ್ಟಿದ್ದಾರೆ. ಕರೆಕ್ಟಾ? ಓಕೆ, ಸೊ ಈಗೇನು ಮಾಡ್ಬೇಕ್ರಿ, ಫಸ್ಟ್ ಯು ಹ್ಯಾವ್ ಟು ಫೈಂಡ್ ದ ಕ್ಲಾಸ್ ಇಂಟರ್ವಲ್ಸ್. ಕ್ಲಾಸ್ ಇಂಟರ್ವಲ್ಸ್ ಹೆಂಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂತಂದ್ರೆ, ಸೊ ಈಗ ಇಲ್ಲಿ ಬಿಲೋ 10, ಬಿಲೋ 20, ಬಿಲೋ 30, ಬಿಲೋ 40, ಬಿಲೋ 50 ಅಂತ ಕೊಟ್ಟಾರೆ. ಸೊ ಯು ಕ್ಯಾನ್ ಸಿ ದೇರ್ ಇಸ್ ಅ ಯೂನಿಫಾರ್ಮ್ ಡಿಫರೆನ್ಸ್. ಸೊ ಎಷ್ಟಿದೆ ರೀ ಡಿಫರೆನ್ಸು? ಸೊ ನೀವು ಡಿಫರೆನ್ಸ್ ಅಂದರೆ, ಸೊ ಫಸ್ಟ್ ಸೆಕೆಂಡ್ ಕ್ಲಾಸ್ ಇಂಟರ್ವಲ್ನಲ್ಲಿ ಫಸ್ಟ್ ಕ್ಲಾಸ್ ಇಂಟರ್ವಲ್ ಇನ್ ಅಪ್ಪರ್ ಲಿಮಿಟ್ಸ್ ಎರಡನ್ನು ಮೈನಸ್ ಮಾಡಿದಾಗ, ಸೊ ಎರಡನ್ನು ಏನು ಮಾಡಿದಾಗ ಮೈನಸ್ ಮಾಡಿದಾಗ, ಸೊ ನಿಮ್ಗೆ ಅಲ್ಲಿ ಏನು ಸಿಗ್ತದೆ, ಒಂದು ಡಿಫ್ರೆನ್ಸ್ ಸಿಗ್ತದೆ. ಸೊ ಅದು ಡಿಫ್ರೆನ್ಸ್ ಏನಪ್ಪಾ ಅಂತ ನಾವು ನೋಡೋಣ. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕ್ರಿ ಈಗ, ಸಿ ಹೌ ಮಚ್ ಇಸ್ ದ ಡಿಫ್ರೆನ್ಸ್ ಇಯರ್. ಸೊ ಡಿಫ್ರೆನ್ಸ್ ಎಷ್ಟಿದೆ ರೀ? ಸೊ ದಟ್ ಈಸ್ 20 ಮೈನಸ್ 10 ಮಾಡಿದಾಗ, ಸೊ ನಿಮ್ಗೆ ಎಷ್ಟು ಬಂತ್ರಿ ಡಿಫರೆನ್ಸ್? 10 ರೀ. ಓಕೆ, ಸೊ ಎಲ್ಲ ಕಡೆ ಯೂನಿಫಾರ್ಮ್ ಡಿಫರೆನ್ಸ್ ಇದೆ. ಎಷ್ಟಿದೆ? 10 ಡಿಫರೆನ್ಸ್ ಇದೆ. ಸೊ ಈಗ ನೀವೇನು ಮಾಡಬೇಕಪ್ಪ ಅಂದರೆ ಇವುಗಳನ್ನು ಕ್ಲಾಸ್ ಇಂಟರ್ವಲ್ಗಳನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ ಕ್ಲಾಸ್ ಇಂಟರ್ವಲ್ಗಳನ್ನಾಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ನಾವು ಯು ಶುಡ್ ಪುಟ್ ಅ ನಂಬರ್. ಇಲ್ಲಿ ಬಿಲೋ ಅಂತಿದ್ದಲ್ಲಿ ಒಂದು ನಂಬರ್ ಹಾಕಬೇಕು. ದ್ಯಾಟ್ ಡಿಫರೆನ್ಸ್ ಶುಡ್ ರಿಸಲ್ಟ್ ಇನ್ 10. ಸೊ ಇಲ್ಲಿ ಡಿಫರೆನ್ಸ್ ಎಷ್ಟು ಬರ್ಬೇಕ್ರಿ? ಅದು 10 ಬರಬೇಕು. ಅಂದ್ರೆ ಸೊ ಈಗ ಇಲ್ಲಿ ಏನೈತ್ರಿ, 10 to 20 ಅಂತ ನಾವು ಬರ್ಕೊಂಡ್ರೆ, ಸೊ ಇಲ್ಲೇನಾಗ್ತದೆ ಅವಾಗ 20 ಮೈನಸ್ 10 ಮಾಡಿದ್ರೆ ಎಷ್ಟು ಬಂತ್ರಿ ಡಿಫ್ರೆನ್ಸ್? 10 ಬಂತು. ನೆಕ್ಸ್ಟ್ ಇಲ್ಲಿ 20 to 30 ಅಂತ ಬರ್ಕೊಂಡ್ವಿ ಅಂತೇಳಿ. ಸೊ 30 to 30 ಒಳಗೆ 20 ತಳದ ಡಿಫ್ರೆನ್ಸ್ ಎಷ್ಟು ಬಂತು? 10. ಕರೆಕ್ಟ್. ನೆಕ್ಸ್ಟ್ ಹಿಂಗೆ 30 ಮೈನಸ್ 40, 30 to 40 ಅಂತ ಕ್ಲಾಸ್ ಇಂಟರ್ವಲ್ ಹಾಕೊಂಡ್ರಿ. ಸೊ ಇದ್ರ ಡಿಫ್ರೆನ್ಸ್ ತೆಗೆದ್ರೆ ಇದು ಕೂಡ 10 ಬಂತು. ನೆಕ್ಸ್ಟ್ 40 to 50 ಅಂತ ಬರ್ಕೊಂಡ್ವಿ. ಸೊ ಇದ್ರದ್ದು ಕೂಡ ಡಿಫ್ರೆನ್ಸ್ ಎಷ್ಟು ಬಂತ್ರಿ? 10 ಬಂತು. ಕರೆಕ್ಟ್. ಸೊ ಹಾಗಾಗಿ ಸೊ ಇಲ್ಲಿ 50ಕ್ಕಿಂತ ಒಂದು ಕಡಿಮೆ ಇರುವ ಸಂಖ್ಯೆ, ಆದ್ರೆ ಅದರ ಡಿಫರೆನ್ಸ್ ಎರಡರ ನಡುವೆ ಡಿಫರೆನ್ಸ್ ತೆಗೆದ್ರೆ ಅದು ಎಷ್ಟು ಬರಬೇಕು? 10 ಬರಬೇಕು. ಸೊ ಹಾಗಾಗಿ ಸೊ ಇಲ್ಲಿ ನಿಮ್ಮ ಕ್ಲಾಸ್ ಇಂಟರ್ವಲ್ಸ್ ಏನಾದಪ್ಪ ಬಿಲೋ ಅಂತಿದ್ದಾಗ ಯು ಹ್ಯಾವ್ ಟು ರೈಟ್ ಅ ನಂಬರ್ ವಿಚ್ ವಿಲ್ ರಿಸಲ್ಟ್ ಇನ್ ದಿ ನಂಬರ್ ದಟ್ ದ ಡಿಫರೆನ್ಸ್ ವಿಲ್ ಬಿ 10. ಸೊ ಇಲ್ಲಿ ಕ್ಲಾಸ್ ಇಂಟರ್ವಲ್ ಅಂತ ಹಾಕೋರಿ. ಸೊ ಡಿಫರೆನ್ಸ್ ಬಿಲೋ 10 ಅಂತಿದ್ದಾಗ ಸೊ ಏನ್ ಮಾಡ್ಬೇಕಿಲ್ಲೇ, ಬಿಲೋ 10 ಅಂದ್ರೆ ಇಲ್ಲಿ ಒಂದು ನಂಬರ್ ಬರೀಬೇಕು. ದಟ್ ಡಿಫರೆನ್ಸ್ ವಿಲ್ ಬಿ 10. ಸೊ 0 to 10 ಅಂತ ಬರ್ಕೋರಿ. ಸೊ 10 ಒಳಗೆ 0 ತೆಗಿರಿ. ಡಿಫರೆನ್ಸ್ ಎಷ್ಟು ಬಂತು? 10. ಕರೆಕ್ಟ್. ಸೊ ನೆಕ್ಸ್ಟ್ 20 ಇದ್ರ ಕೆಳಗೆ ಒಂದು ನಂಬರ್ ಬರಬೇಕು. ಅದ್ರ ಡಿಫರೆನ್ಸ್ 10 ಬರ್ಬೇಕು. ಸೊ ಅವಾಗ ಏನು ಬರ್ತೈತಿ ಇಲ್ಲಿ ನಂಬರ್? 10 ಬರ್ತದೆ. ಸೊ 10 to 20. ಸೊ ಇಲ್ಲೇ ನೀವು 20 ಒಳಗೆ 10 ತೆಗೆದ್ರೆ ಡಿಫ್ರೆನ್ಸ್ ಎಷ್ಟು ಬಂತ್ರಿ? 10. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲೂ ಕೂಡ ಏನ್ರಿ 20 to 30. ನೆಕ್ಸ್ಟ್ 30 to 40. ನೆಕ್ಸ್ಟ್ 40 to 50. ಓಕೆ, ಸೊ ಯು ಕ್ಯಾನ್ ಸಿ ದ್ಯಾಟ್ ದಿ ಅಪ್ಪರ್ ಲಿಮಿಟ್ಸ್ ಆರ್ 10, 20, 30, 40ನೇ ಇದೆ. ಕರೆಕ್ಟ್. ಸೊ ಇಲ್ಲೇ ಡಿಫರೆನ್ಸ್ಗಳು ಎಷ್ಟು ಬಂದ್ವು ಈಗ? 10 ಬಂದಾವ. ಕರೆಕ್ಟ್ ರೀ. ಓಕೆ, right. So after this
ಸೊ ಏನು ಮಾಡ್ಬೇಕ್ರಿ ಈಗ ಮಿಡ್ ವ್ಯಾಲ್ಯೂಸ್ ಯು ಹ್ಯಾವ್ ಟು ಫೈಂಡ್ ದ ಮಿಡ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕ್ರಿ ಈಗ ಮಿಡ್ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ಕೋರಿ. ಓಕೆ, ಸೊ ನಾವು ವಾಟ್ ಯು ಹ್ಯಾವ್ ಟು ಡೂ, ಸೊ ಬಿಫೋರ್ ದ್ಯಾಟ್ ಇಲ್ಲಿ ಏನು ಮಾಡ್ಬೇಕ್ರಿ ಅಂತಂದ್ರೆ ದೀಸ್ ಯು ಕ್ಯಾನ್ ಸಿ that the frequencies are given in cumulative values ಕೊಟ್ಟಿರ್ತಾರೆ. ಸೊ ಯು ಕ್ಯಾನ್ ಸಿ 3, 8, 17, 20, 22. ಸೊ ಇದೇನಿದೆ ಕ್ಯುಮ್ಯುಲೇಟಿವ್ ಆರ್ಡರ್ ನಲ್ಲಿದೆ. ಸೊ ವಿ ಹ್ಯಾವ್ ಟು ಫೈಂಡ್ ದ ಆಕ್ಚುಯಲ್ ಫ್ರೀಕ್ವೆನ್ಸೀಸ್. ಸೊ ನಾವಿಲ್ಲಿ ಏನು ಮಾಡ್ಬೇಕ್ರಿ ಆಕ್ಚುಯಲ್ ಫ್ರೀಕ್ವೆನ್ಸೀಸ್ಗಳನ್ನ ಫೈಂಡ್ ಮಾಡ್ಕೋಬೇಕು. ಸೊ ಆಕ್ಚುಯಲ್ ಫ್ರೀಕ್ವೆನ್ಸಿ ಹೆಂಗೆ ಮಾಡುತ್ತಪ್ಪ, ಸೊ ಫಸ್ಟ್ 3 ಏನಿದೆ ಅದನ್ನ ಆಸ್ ಇಟ್ ಈಸ್ ಇಡ್ರಿ. 3 ಮೈನಸ್ 8 ಮಾಡ್ರಿ, ಎಷ್ಟು ಬಂತು 5. ನೆಕ್ಸ್ಟ್ ಏನು ಮಾಡ್ಬೇಕೀಗ 17 ಮೈನಸ್ 8 ಮಾಡ್ರಿ. 17 ಮೈನಸ್ 8 is how much? ಸೊ ಲೆಟ್ಸ್ ಡೂ ಇಟ್ ಇನ್ ದ ಕ್ಯಾಲ್ಕುಲೇಟರ್. ಸೊ ಕ್ಯಾಲ್ಕುಲೇಟರ್ ತಗೋರಿ, ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಕ್ಯಾಲ್ಕುಲೇಟರ್, ಓಕೆ. ಸೊ ಕ್ಯಾಲ್ಕುಲೇಟರ್ನಾಗ ಏನು ಮಾಡ್ಬೇಕೀಗ ಫಸ್ಟ್ ವ್ಯಾಲ್ಯೂ ಇಲ್ಲಿ ಫ್ರೀಕ್ವೆನ್ಸೀಸ್ ಏನಿದೆ ಯು ಕ್ಯಾನ್ ಸಿ ದೇರ್ ಆರ್ ಇನ್ ಡಿಕ್ರೀಸಿಂಗ್ ಆರ್ಡರ್. ಸೊ ಯಾವಾಗಲೂ ಓಪನ್ ಎಂಡ್ ಸೀರೀಸ್ ಕೊಟ್ಟಾಗ ಸೊ ಇಲ್ಲೇ ಏನಿರ್ತಾವ ಫ್ರೀಕ್ವೆನ್ಸೀಸು ಕ್ಯುಮ್ಯುಲೇಟಿವ್ ವ್ಯಾಲ್ಯೂಸ್ ಇರ್ತಾವ. ಸೊ ಫಸ್ಟ್ ವಿ ಹ್ಯಾವ್ ಟು ಏನು ಮಾಡ್ಬೇಕ್ರಿ ಅವನ್ನ ಸಿಂಪ್ಲೆಸ್ಟ್ ಫಾರ್ಮಿಗೆ ತೊಗೊಂಬರ್ಬೇಕು. ಸೊ ಸಿಂಪ್ಲೆಸ್ಟ್ ಫಾರ್ಮಿಗೆ ಹೆಂಗೆ ತರೋದಪ್ಪ, ಫಸ್ಟ್ ಫ್ರೀಕ್ವೆನ್ಸಿ ಏನಿದೆ ಅದನ್ನೇ ಬರೀರಿ. ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ 8 ಮೈನಸ್ 3 ಮಾಡ್ರಿ. ಸೊ ಎಷ್ಟು ಬಂತು 5. ನೆಕ್ಸ್ಟ್ 17 ಮೈನಸ್ 8 ಮಾಡ್ರಿ. ಸೊ ನೆಕ್ಸ್ಟ್ ಏನು ಮಾಡ್ಬೇಕೀಗ 17 ಮೈನಸ್ 8 ಮಾಡ್ರಿ. ಎಷ್ಟು ಬಂತಪ್ಪ 9. ಓಕೆ, ಸೊ ರೈಟ್ ದಿಸ್. Next 20 minus 17, so it is 3. Next 22 minus 20, so it is 2. So these are your frequencies. So calculate ಮಾಡುವಾಗ frequencies ತಗೊಂಡಾಗ ನೀವು f ಅಂತ ಕ್ಯಾಲ್ಕುಲೇಟ್ ಮಾಡುವಾಗ ಈ frequencies ಗಳನ್ನು ತಗೋಬೇಕು, ಇವುಗಳನ್ನು ತಗೋಬಾರ್ದು. ಓಕೆ, these 2 ಕಾಲಮ್ಸ್ ಕೆಲಸ ಮುಗಿತ್ರಿ. ಸೊ now you have to consider CI and frequencies, ಇವನ್ನ ತಗೋಬೇಕು. ಅರ್ಥ ಆಗ್ತಾ ಇದೆಯಾ? ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ರಿ ಈಗಿಲ್ಲೇ ಅಂತಂದ್ರೆ ಕ್ಲಾಸ್ ಇಂಟರ್ವಲ್ ಇದೆ, ಫ್ರೀಕ್ವೆನ್ಸೀಸ್ಗಳಿದೆ. ಓಕೆ, ಸೊ ನಾವು ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಫೈಂಡ್ ದ ಎಕ್ಸ್ ವ್ಯಾಲ್ಯೂಸ್. ಸೊ ನೆಕ್ಸ್ಟ್ ಏನು ಮಾಡ್ಬೇಕ್ರಿ ಎಕ್ಸ್ ವ್ಯಾಲ್ಯೂಸ್ ಫೈಂಡ್ ಮಾಡ್ರಿ. ಸೊ ಎಕ್ಸ್ ವ್ಯಾಲ್ಯೂಸ್ ಹೆಂಗೆ ಫೈಂಡ್ ಮಾಡೋದಪ್ಪ, ಸೊ ನಿನ್ನೆ ನಾನು ನಿಮಗೆ ಹೇಳೇನೆ. ಓಕೆ, ಸೊ ಎಕ್ಸ್ ವ್ಯಾಲ್ಯೂಸ್ ಹೆಂಗೆ ಫೈಂಡ್ ಮಾಡೋದ್ರಿ, ಎಕ್ಸ್ ಇಸ್ ಈಕ್ವಲ್ ಟು ದಟ್ ಈಸ್ lower limit plus upper limit divided by 2. So lower limit plus upper limit divided by 2 ಮಾಡ್ರಿ. ಅಂದ್ರೆ lower limit ಅಂದ್ರೆ 0, upper limit ಅಂದ್ರೆ 10. So 0 plus 10 divided by 2. So 0 plus 10 ಅಂದ್ರೆ 10, 10 divided by 2 ಅಂದ್ರೆ ಎಷ್ಟು ಬರುತ್ತೆ 3, 5. ನೆಕ್ಸ್ಟ್ ಇದೇ ರೀತಿಯಾಗಿ 10 plus 20 divided by 2. So 10 plus 20 is how much? 30. ಓಕೆ, ಎಷ್ಟಾಯ್ತು ಇದು 30 ಆಯಿತು. ಸೊ 32 ಡಿವೈಡೆಡ್ ಬೈ 30 ಅಂದರೆ ಎಷ್ಟು ಬಂತ್ರಿ, ಇಟ್ ವಿಲ್ ಬಿ 15. ನೆಕ್ಸ್ಟ್ 20 ಪ್ಲಸ್ 30, 20 ಪ್ಲಸ್ 30 ಡಿವೈಡೆಡ್ ಬೈ 2. ಸೊ 20 ಪ್ಲಸ್ 30 is how much? 50. 50 divided by 2 is 25. ನೆಕ್ಸ್ಟ್ 30 plus 40 divided by 2. So 30 plus 40 divided by 2 is how much? It will be equal to 70. 70 divided by 2 is 35. Okay, next 40 plus 50. 40 plus 50 divided by 2. So 40 plus 50 andre 90. 90 divided by 2 andre 45. So 45 ಆಯ್ತ್ರಿ. ಸೊ ನಾವು ಏನು ಮಾಡ್ರಿ ಅಂದ್ರೆ ಮೊದಲಿಗೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಮಾಡ್ಕೊರಿ. ಈ ಕಾಲಮ್ ಮದ್ದು ಟೋಟಲ್. ಸೊ ಟೋಟಲ್ ಆಫ್ ದಿಸ್ ವಿಲ್ ಬಿ ಈಕ್ವಲ್ ಟು ಎಷ್ಟಾಗ್ತದೆ ನೋಡ್ರಿ, 3 plus 5 8, 8 plus 9 17, 17 plus 3 20, 20 plus 2 22. ಸೊ ಇಲ್ಲಿ n ಎಷ್ಟು ಬಂತ್ರಿ 22. ಸೊ n is equal to 22. ಓಕೆ, ನೆಕ್ಸ್ಟ್ ಈಗ ಏನು ಮಾಡಬೇಕು, ಎಫ್ ಎಕ್ಸ್ ಮಾಡ್ಬೇಕ್ರಿ. ಸೊ ನೆಕ್ಸ್ಟ್ ಕಾಲಮ್ ಈಸ್ ಎಫ್ ಎಕ್ಸ್. ಓಕೆ, ಸೊ ಇಲ್ಲೇ
ಫಾರ್ಮುಲಾ ಏನೈತ್ರಿ, ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಅಂದ್ರೆ ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಅರ್ಥಮೆಟಿಕ್ ಮೀನ್ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ ದಟ್ ಈಸ್ ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್, ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸೊ ದೇರ್ ಫೋರ್ ಇಲ್ಲಿ ಏನ್ ಮಾಡ್ಬೇಕು ನಾವೀಗ ಎಫ್ ಎಕ್ಸ್, ಸೊ ಎಫ್ ಇದೆ, ಎಕ್ಸ್ ವ್ಯಾಲ್ಯೂಸ್ ವಿ ಹಾವ್ ಫೌಂಡ್ ಔಟ್, ಸೊ ಎರಡನ್ನು ಮಲ್ಟಿಪ್ಲೈ ಮಾಡ್ರಿ. ಸೊ 3 5s ಎಷ್ಟಪ್ಪ 15, ನೆಕ್ಸ್ಟ್ 15 5s, ಸೊ 5 into 15 ಮಾಡ್ರಿ, ಎಷ್ಟು ಬಂತು 75. ಓಕೆ, ಸೊ ದಿಸ್ ಐ ಆಮ್ ಶೋಯಿಂಗ್ ಫಾರ್ ದ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್. ಸೊ 15 5s 75. ನೆಕ್ಸ್ಟ್ 9 into 25, ಸೊ 9 into 25 ಎಷ್ಟ್ರಿ 225. wait a second, 9 into 25 is how much 225. okay, so 9 into 25 225. next 3 into 35, 3 into 35 is 105, 3 into 35 105. next 2 into 45, so 2 into 45 ಅಂದ್ರೆ ಎಷ್ಟು ಬರ್ತದಪ್ಪ ನೋಡಂತ, 2 into 45, so it is 90, correct. so 2 into 45 is 90. ಓಕೆನಾ. ಸೊ ಈಗ ಏನ್ ಮಾಡ್ಬೇಕ್ರಿ, ಎಲ್ಲ ಟೋಟಲ್ ಮಾಡ್ಕೊಂತ ಬರ್ರಿ. ಓಕೆ, ಟೋಟಲ್ ಆಲ್ ದ ಎಫ್ ಎಕ್ಸ್ ವ್ಯಾಲ್ಯೂಸ್ ದಟ್ ಯು ಹ್ಯಾವ್ ಗಾಟ್ ಅಂದ್ರೆ 15 75 225 105 90. ಸೊ ಟೋಟಲ್ ಆಲ್ ದೀಸ್ ವ್ಯಾಲ್ಯೂಸ್, ಸೊ ಆಲ್ ದೀಸ್ ವ್ಯಾಲ್ಯೂಸ್ ಅಂದ್ರೆ 15 ಪ್ಲಸ್ 75 ಪ್ಲಸ್ 225 ಪ್ಲಸ್ 105 ಪ್ಲಸ್ 90. oh my god, ಇನ್ನೊಂದ್ಸಲ ಮಾಡೋಣ. ಎಷ್ಟಾತ್ರಿ ಇದ 15 ಪ್ಲಸ್ 75 ಪ್ಲಸ್ 225 ಪ್ಲಸ್ 105 ಪ್ಲಸ್ 90. ಸೊ ಇಟ್ ಈಸ್ ಈಕ್ವಲ್ ಟು ಎಷ್ಟಾತ್ರಿ 510. ಸೊ ಯುವರ್ ಆನ್ಸರ್ ಆಫ್ ಎಫ್ ಎಕ್ಸ್, ಸೊ ಎಫ್ ಎಕ್ಸ್ ಕಾಲಮಿನ ಟೋಟಲ್ ಎಷ್ಟಿದೆ 510 ಇದೆ. So it is how much here 510. so this is summation fx. so idradu enri value edradidu summation fx. so n ಎಷ್ಟಿದೆ ಇಲ್ಲಿ, n is equal to 22. so now apply the formula. so formula ಏನಿದೆ, x bar is equal to summation fx divided by n. so summation fx is how much 510 divided by 22. okay, 510 divided by 22, so 510 divided by 22. so the answer is how much here 23 point, ಎಷ್ಟು ಬಂತ್ರಿ 23.1818 ಇದೆ. so 23.18 ಬರೀರಿ ಸಾಕು. so 23.18 is the answer. therefore x bar is equal to 23.18. so ನಿಮ್ಮ ಆನ್ಸರ್ ಎಷ್ಟು ಬಂತು 23.18 ಬಂದಿದೆ. ಓಕೆನಾ, ರೈಟ್. ಸೊ ಈ ರೀತಿಯಾಗಿ ಓಪನ್ ಎಂಡ್ ಸೀರೀಸ್ ಕೊಟ್ಟಾಗ ಈ ರೀತಿ ಮಾಡ್ಬೇಕ್ರಿ. ಸೊ ಓಪನ್ ಎಂಡ್ ಸೀರೀಸ್ ಕೊಟ್ಟಾಗ ಸೊ ನಿಮಗೆ ಏನೇನು ಮಾಡ್ಬೇಕಪ್ಪ ಇನ್ನೊಂದ್ಸಲ ಹೇಳ್ತೇನೆ. ಸೊ ಓಪನ್ ಎಂಡ್ ಸೀರೀಸ್ ಅಂದ್ರೆ ಇಲ್ಲಿ ನಿಮಗೆ ಲೋವರ್ ಲಿಮಿಟ್ ಅಥವಾ ಅಪ್ಪರ್ ಲಿಮಿಟ್ ಯಾವುದರೆ ಒಂದು ಮಿಸ್ಸಿಂಗ್ ಇರ್ತದೆ. ಸೊ ಅಲ್ಲಿ ಬಿಲೋ ಅಂತ ವರ್ಡ್ ಇರ್ತದೆ, ಮೋರ್ ಅಂತ ವರ್ಡ್ ಇರ್ತದೆ, ಅಬೋವ್ ಅಂತ ಇರ್ತದೆ, ಲೆಸ್ ದ್ಯಾನ್ ಅಂತ ಇರ್ತದೆ. ಸೊ ಈ ರೀತಿಯಾದಂಥ ವರ್ಡ್ಸ್ಗಳನ್ನು ಯೂಸ್ ಮಾಡಿ ನಿಮಗೆ ಕೊಟ್ಟಿರ್ತಾರೆ. ಎರಡೂ ಲಿಮಿಟ್ಸ್ ಅಲ್ಲಿ ನಿಮಗೆ ಕೊಟ್ಟಿರಂಗಿಲ್ಲ. ಸೊ ಅಂಥ ಸಂದರ್ಭದೊಳಗೆ ನೀವೇನು ಮಾಡ್ಬೇಕ್ರಿ, ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಕ್ಲಾಸ್ ಇಂಟರ್ವಲ್. ಸೊ ಇಲ್ಲೇನು ಮಾಡ್ಬೇಕು, ನೀವು ಕ್ಲಾಸ್ ಇಂಟರ್ವಲ್ಗಳನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಕ್ಲಾಸ್ ಇಂಟರ್ವಲ್ಗಳಂತಂದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಚೆಕ್ ದಿ ಬಿಲೋ. ಇಲ್ಲಿ ಶಬ್ದ ಏನಿದೆ ಅದನ್ನು ನೋಡ್ರಿ. ಸೊ ಬಿಲೋ ಇದೆ. ಸೊ ಬಿಲೋ ಅಂತಂದ್ರೆ ಇವೆಲ್ಲ ನಂಬರ್ಸ್ಗಿಂತನೂ ಕಡಿಮೆ ಇರುವಂತ ಒಂದು ನಂಬರ್, ಒಂದು ಸಂಖ್ಯೆ ಇಲ್ಲಿದೆ ಅಂತಕ್ಕಂಥದ್ದು. ಸೊ ಅದು ಯಾವುದು ಸಂಖ್ಯೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ಅದನ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, ಸೊ ಇದ್ರ ನಡುವೆ ಇವೆಷ್ಟು ನಡುವೆ ಡಿಫ್ರೆನ್ಸಸ್ ನೋಡ್ಕೊಂತ ಬರ್ರಿ. ಸೊ 20 - 10 10 ಬರ್ತದೆ, 30 - 20 10 ಬರ್ತದೆ, 40 - 30 10 ಬರ್ತದೆ, 50 - 40 10 ಬರ್ತದೆ. ಸೊ ಅಂದ್ರೆ ಇಲ್ಲಿ ಹಿಂದಿರುವಂತ ಸಂಖ್ಯೆ ಏನಿರ್ಬೇಕಪ್ಪ ಅಂದ್ರೆ ಇದ್ರದ್ದು ಡಿಫ್ರೆನ್ಸ್ ಎಷ್ಟು ಬರಬೇಕು, 10 ಬರ್ಬೇಕಂದ್ರೆ ಇಲ್ಲಿ ಒಂದು ಸಂಖ್ಯೆ ಬರೆದ್ರೆ
ಅದನ್ನ ಈ ಒಂದು ಸಂಖ್ಯೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ನಾಗ ನೀವು ಮೈನಸ್ ಮಾಡಿದ್ರೆ ಸೊ ಡಿಫರೆನ್ಸ್ ಎಷ್ಟು ಬರಬೇಕಲ್ಲಿ 10 ಬರಬೇಕು ಅಂತಕ್ಕಂಥದ್ದು. ಓಕೆ, ಯು ಶುಡ್ ಗೆಟ್ ದ ವ್ಯಾಲ್ಯೂ ಆಸ್ 10. ಸೊ ಈಗ ನೀವು ಫಸ್ಟಿಗೆ ಇಲ್ಲೊಂದು ವ್ಯಾಲ್ಯೂ ಆ್ಯಡ್ ಮಾಡಿ ವ್ಯಾಲ್ಯೂ ಬರೀರಿ, ಅದರ ಸಂಖ್ಯೆ 10 ಬರ್ಬೇಕಂದ್ರೆ ಸೊ ನೀವು ಈ 10 ಅನ್ನ ಆ ಸಂಖ್ಯೆಯಲ್ಲಿ ಮೈನಸ್ ಮಾಡಿದ್ರೆ ಡಿಫರೆನ್ಸ್ ಎಷ್ಟು ಬರ್ಬೇಕ್ರಿ 10 ಬರ್ಬೇಕು. ಸೊ ಅಂದ್ರೆ 0 ಮೈನಸ್ 10 ಮಾಡಿದ್ರೆ ಎಷ್ಟು ಬಂತ್ರಿ 10 ಬರ್ತೈತಿಲ್ಲೋ, ಅಂದ್ರೆ ಹಿಂದಿನ ಸಂಖ್ಯೆ ಎಷ್ಟು ಆಯ್ತಿಲ್ಲಿ 0 ಆಯ್ತು. ಸೊ 0 to 10. ನೆಕ್ಸ್ಟ್ ಇಲ್ಲಿ 20. ಸೊ 20 ಹಿಂದಿನ ಸಂಖ್ಯೆಯಲ್ಲಿ ನೀವು ಮೈನಸ್ ಮಾಡಿದ್ರೆ 10 ಬರ್ಬೇಕು. ಸೊ 20 ಹಿಂದೆ ಎಷ್ಟು ಬರೆದ್ರೆ 10 ಬರ್ತೈತ್ರಿ. ಸೊ 10 ಬರೆದ್ರೆ 10 ಬರ್ತೈತೆ, ಕರೆಕ್ಟ್. ಸೊ ಇಲ್ಲೇನು ಮಾಡಬೇಕು, ಇದೇ ನಂಬರನ್ನು ಇಲ್ಲಿ ಬರ್ಕೋರಿ. ಸೊ ಅಂದ್ರೆ ಇದು ಲೋವರ್ ಅಪ್ಪರ್ ಲಿಮಿಟ್ ಏನಂದ್ರೆ 10. ಸೊ 10 to 20. ಸೊ ಈಗ ನೀವು ಇದ್ರೊಳಗೆ ಮೈನಸ್ ಮಾಡಿದ್ರೆ ಡಿಫರೆನ್ಸ್ ಎಷ್ಟು ಬಂತು 10. ಸೊ ನೆಕ್ಸ್ಟ್ 20 ಇದೆ. ಸೊ 20ನ ಇಲ್ಲಿ ಬರೀರಿ. ಸೊ 20 to 30. ಸೊ ಇದು ಡಿಫರೆನ್ಸ್ 10 ಆಯಿತು. ನೆಕ್ಸ್ಟ್ 30 to 40. ಸೊ ಇದು ಡಿಫರೆನ್ಸ್ 10 ಆಯಿತು. ಸೊ 40 to 50. ಇದು ಡಿಫರೆನ್ಸ್ 10 ಆಯಿತು. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕ್ಲಾಸ್ ಇಂಟರ್ವಲ್ಸ್ ಫಸ್ಟ್. ಅದಾದ ಮೇಲೆ ಇಲ್ಲಿ ಫ್ರೀಕ್ವೆನ್ಸೀಸ್ಗಳು ಓಪನ್ ಆ್ಯಂಡ್ ಸೀರೀಸ್ ಪಕ್ಕ ಕೊಟ್ಟಿರ್ತಕ್ಕಂಥ ಫ್ರೀಕ್ವೆನ್ಸೀಸ್ ಇವೇನಿರ್ತಾವೆ ದೀಸ್ ಆರ್ ಕ್ಯುಮ್ಯುಲೇಟಿವ್ ವ್ಯಾಲ್ಯೂಸ್ ಅಂತ ನಾವು ಹೇಳ್ತೇವೆ. ಸೊ ಕ್ಯುಮ್ಯುಲೇಟಿವ್ ವ್ಯಾಲ್ಯೂಸ್ ಅಂದ್ರೆ ಆ್ಯಡ್ ಮಾಡ್ಕೊಂತ ಬಂದಿರ್ತಾರೆ ರೀ. ಸೊ 8 ಇವನ್ನೆಲ್ಲ ಕೂಡಿಸಿದಾಗ ಆ್ಯಡ್ ಮಾಡ್ಕೊಂತ ಬಂದಿರ್ತಾರೆ. ಸೊ ನೀವೇನು ಮಾಡ್ಬೇಕು, ಅದನ್ನ ಮತ್ತು ಅವಕ್ರ ಸಿಂಪ್ಲೆಸ್ಟ್ ಫಾರ್ಮಿಗೆ ತೊಗೊಂಬರ್ಬೇಕು. ಸೊ ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ಫಸ್ಟ್ ಫ್ರೀಕ್ವೆನ್ಸಿ ಆಸ್ ಇಟ್ ಈಸ್ ಬರೀರಿ 3 ಅಂತ. ಸೊ ನೆಕ್ಸ್ಟ್ ಏನು ಮಾಡಬೇಕು 8 ಮೈನಸ್ 3 ಮಾಡ್ಬೇಕ್ರಿ. ಸೊ 8 ಮೈನಸ್ 3 ಮಾಡಿದ್ರೆ ಎಷ್ಟು ಬಂತು ಸಂಖ್ಯೆ 5. ಸೊ ಅದನ್ನಿಲ್ಲ 5 ಬರೀರಿ ಫ್ರೀಕ್ವೆನ್ಸಿ ಒಳಗೆ. ನೆಕ್ಸ್ಟ್ 17 ಮೈನಸ್ 8 ಬರೀರಿ. 17 ಮೈನಸ್ 8 ಮಾಡಿದ್ರೆ 9, ಅದನ್ನ ಇಲ್ಲಿ ಬರೀರಿ. ನೆಕ್ಸ್ಟ್ 20 ಮೈನಸ್ 17 ಬರೀರಿ. ಸೊ 20 ಮೈನಸ್ 17 ಮಾಡಿದ್ರೆ 3 ಬಂತು, ಅದನ್ನು ಬರೀರಿ. ನೆಕ್ಸ್ಟ್ 22 ಮೈನಸ್ 20 ಮಾಡಿದರೆ 2 ಬಂತು. ಸೊ ದೀಸ್ ಆರ್ ಆಲ್ ಯುವರ್ ಫ್ರೀಕ್ವೆನ್ಸೀಸ್. ಸೊ ಈಗ ಇವು ಎರಡೂ ಕಾಲಮಿನ ಕೆಲಸ ಮುಗೀತು. ಸೊ ಇದು ಫ್ರೀಕ್ವೆನ್ಸಿ ಅಂದ್ರೆ ಇದನ್ನು ತಗೋಬಾರ್ದು. ಇದೇನು ಕ್ಯಾಲ್ಕುಲೇಟ್ ಮಾಡಿರಲ್ಲ ಈ ಹೊಸ ಫ್ರೀಕ್ವೆನ್ಸೀಸ್ ಇವನ್ಗಳೇ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಉಪಯೋಗಿಸಬೇಕು ಅಂತಕ್ಕಂಥದ್ದು. ಓಕೆ, ಸೊ ಈಗ ಫಾರ್ಮುಲಾ ಅರ್ಥಮೆಟಿಕ್ ಮೀನ್ ಫಾರ್ಮುಲಾ ಏನಿದ್ರಿ, ಫಾರ್ಮುಲಾ ಈಸ್ ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸೊ ಇಲ್ಲಿ ಕ್ಲಾಸ್ ಇಂಟರ್ವಲ್ಗಳಷ್ಟೇ ಇದಾವೆ, ಎಕ್ಸ್ ವ್ಯಾಲ್ಯೂಸ್ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡ್ಬೇಕ್ರಿ, ಎಕ್ಸ್ ವ್ಯಾಲ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ವ್ಯಾಲ್ಯೂಸ್ಗಳನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ, ಸೊ ಈ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿದರೆ ನಿಮಗೆ ಎಕ್ಸ್ ವ್ಯಾಲ್ಯೂ ಬರ್ತದೆ. ಅಂದರೆ 0 ಪ್ಲಸ್ 10 ಡಿವೈಡೆಡ್ ಬೈ 2, 10 ಪ್ಲಸ್ 20 ಡಿವೈಡೆಡ್ ಬೈ 2, 20 plus 30 divided by 2, 30 plus 40 divided by 2, 40 plus 50 divided by 2. So x values ಎಷ್ಟು ಬಂತು 5, 15, 25, 35, 45. ಸೊ ಈ ರೀತಿಯಾಗಿ ವ್ಯಾಲ್ಯೂಸ್ ಬಂದು. ಸೊ ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಈಗ ಫಾರ್ಮುಲಾದಾಗ ಎಫ್ ಎಕ್ಸ್ ಐತಿ, ಏನೈತಿ ಎಫ್ ಎಕ್ಸ್. ಸೊ ಎಫ್ ಎಕ್ಸ್ ಅಂದ್ರೆ ಎಫ್ ಇಂಟು ಎಕ್ಸ್. ಅಂದರೆ ಎಫ್ ವ್ಯಾಲ್ಯೂಸ್ ಈಗೇನು ಕ್ಯಾಲ್ಕುಲೇಟ್ ಮಾಡಿರಿ ಅದು ಮತ್ತು ಎಕ್ಸ್ ವ್ಯಾಲ್ಯೂಸ್ ಏನು ಮಾಡಿರಿ ಅದು ಎರಡನ್ನು ಮಲ್ಟಿಪ್ಲೈ ಮಾಡ್ತಾ ಬರ್ಬೇಕು. ಅಂದರೆ 3 into 5, 15, 5 into 15, 75, 9 into 25, 225, 3 into 35, 105, 2 into 45, 90. So later on you have to total all these. So ಈಗ ಎಫ್ ಎಕ್ಸ್ ವ್ಯಾಲ್ಯೂಸ್ ಬಂದ ಮೇಲೆ ಅವುಗಳನ್ನು ಏನು ಮಾಡ್ಬೇಕ್ರಿ, ಟೋಟಲ್ ಮಾಡಬೇಕು. ಸೊ ಟೋಟಲ್ ಆಲ್ ದೀಸ್ ವ್ಯಾಲ್ಯೂಸ್. ಸೊ ಟೋಟಲ್ ಎಷ್ಟು ಬಂತ್ರಿ, ಸಮೇಷನ್ ಎಫ್ ಎಕ್ಸ್ ಈಸ್ 510. ಸೊ 510 ಬಂತು. ನೆಕ್ಸ್ಟ್ ಎನ್ ಇಸ್ ಈಕ್ವಲ್ ಟು, ಸೊ ಎನ್ ಅಂದರೆ ಈ ಎಫ್ ವ್ಯಾಲ್ಯೂಸ್ ಅದು ಟೋಟಲ್ ಮಾಡಿರಿ. ಸೊ ಎಫ್ ವ್ಯಾಲ್ಯೂ 3 ಪ್ಲಸ್ 5 ಪ್ಲಸ್ 9 ಪ್ಲಸ್ 3 ಪ್ಲಸ್ 2. ಸೊ ಇವನ್ ಪ್ಲಸ್ ಮಾಡಿದಾಗ ಎಷ್ಟು ಬರ್ತದೆ ವ್ಯಾಲ್ಯೂ 22. ಸೊ ನಾವು ಅಪ್ಲೈ ದ ಫಾರ್ಮುಲಾ. ಸೊ ಈಗ ನಮ್ಮ ಕಡೆ ಎನ್ನು ಇದೆ ಎಫ್ ಎಕ್ಸು ಇದೆ. ಸೊ ಅಪ್ಲೈ ದ ಫಾರ್ಮುಲಾ. ಸೊ ಫಾರ್ಮುಲಾ ಏನಿದೆ, x bar is equal to summation fx divided by n. So summation fx is 510 divided by n value, capital N ಎಷ್ಟಿದೆ 22. ಸೊ ಡಿವೈಡ್ ಮಾಡಿದಾಗ ಎಷ್ಟು ಬಂತ್ರಿ ಆನ್ಸರ್ 23.18. ಸೊ ದಿಸ್ ಈಸ್ ದಿ ಎಕ್ಸ್ ಬಾರ್ ವ್ಯಾಲ್ಯೂ. ದಿಸ್ ಈಸ್ ಹೌ ಯು ಹ್ಯಾವ್ ಟು ಡೂ ದ ಕ್ಯಾಲ್ಕುಲೇಷನ್. ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಅನ್ನು ಮಾಡಬೇಕು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಏನಾದರೂ ನಿಮಗೆ ಡೌಟ್ ಇದ್ದರೆ ದಯಮಾಡಿ ಕೇಳಿ. Comment in the chat box so that I can answer your any of the doubts if you have. Right, so let's solve another problem regarding to the open end series. So ಈಗ ಇಲ್ಲೆಲ್ಲ below ಅಂತ ಕೊಟ್ಟಿದ್ರು, ಸೊ above ಅಂತ ಕೊಟ್ಟಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ಒಂದು ಪ್ರಾಬ್ಲಮ್ ಅನ್ನು ಇಲ್ಲೇ ಸಾಲ್ವ್ ಮಾಡೋಣ.
Okay, so they have given you another problem here wherein calculate arithmetic mean ಅಂತ ಕೊಟ್ಟಾರ. ಸೊ ಇದು ಕೂಡ ಓಪನ್ ಎಂಡ್ ಸೀರೀಸೇ, ಆದರೆ ಇದೇ ಹಿಂದಿನ ಪ್ರಾಬ್ಲಮಿಗೆ ಇದಕ್ಕೇನು ಡಿಫ್ರೆನ್ಸ್ ನೋಡ್ರಿ. ಸೊ ಇಲ್ಲೇ ಲೋವರ್ ಲಿಮಿಟ್ಸ್ ಕೊಟ್ಟಿರಲಿಲ್ಲ, ಅಪ್ಪರ್ ಲಿಮಿಟ್ಸ್ ಕೊಟ್ಟಿದ್ರು. ಆದರೆ ಈ ಪ್ರಾಬ್ಲಮ್ನಲ್ಲಿ ಲೋವರ್ ಲಿಮಿಟ್ಸ್ ಕೊಟ್ಟಿದ್ದಾರೆ, ಅಪ್ಪರ್ ಲಿಮಿಟ್ ಕೊಟ್ಟಿಲ್ಲ. ಸೊ ಈ ರೀತಿಯಾಗಿ ಪ್ರಾಬ್ಲಮನ್ನು ನಿಮ್ಗೆ ಕೊಟ್ಟಿದ್ದಾರೆ, ರೈಟ್. ಸೊ ಈಗ ನಾವೇನು ಮಾಡ್ಬೇಕ್ರಿ ಅಂತಂದ್ರೆ ಸೇಮ್ ವೇ ಇದಕ್ಕೂ ಕೂಡ ಫಸ್ಟಿಗೆ ಕ್ಲಾಸ್ ಇಂಟರ್ವಲ್ಗಳನ್ನು ಫೈಂಡ್ ಔಟ್ ಮಾಡಬೇಕು ಆ್ಯಂಡ್ ಲೇಟರ್ ಆನ್ ಯು ಹ್ಯಾವ್ ಟು ಡೂ ದ ಕ್ಯಾಲ್ಕುಲೇಷನ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಕ್ಯಾಲ್ಕುಲೇಷನ್ ಹಿಯರ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಈಗ ಇವನ್ನ ಬರ್ಕೊಳಕ್ಕೆ ಕಾಲಮ್ಸ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ್ವಿ. ಓಕೆ, ನೆಕ್ಸ್ಟ್ ಆಫ್ಟರ್ ದಿಸ್ ಇದಾದ ನಂತರ ಏನು ಮಾಡ್ಬೇಕ್ರಿ ಈಗ ನೆಕ್ಸ್ಟ್. ಸೊ ಇಲ್ಲೇ ಕ್ಲಾಸ್ ಇಂಟರ್ವಲ್ಗಳನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಒಂದು ಕಾಲಮ್ ಬೇಕು. ನೆಕ್ಸ್ಟ್ ಇದಾದ ನಂತರ ಫ್ರೀಕ್ವೆನ್ಸೀಸ್ಗಳು ಬೇಕು. ನೆಕ್ಸ್ಟ್ ಇದಾದ ಮೇಲೆ ಎಫೆಕ್ಟ್ಸಿಗೆ ಒಂದು ಕಾಲಮ್ ಬೇಕು, ಅಂದರೆ ಎಕ್ಸ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಲಿಕ್ಕೆ. ನೆಕ್ಸ್ಟ್ ಅದಾದಮೇಲೆ ಲಾಸ್ಟ್ ಕಾಲಮ್ ವಿಲ್ ಬಿ ಎಫೆಕ್ಟ್ಸ್. ಓಕೆ, ಸೊ ಇವಿಷ್ಟು ಕಾಲಮ್ಗಳನ್ನು ನೀವು ಹಾಕೋಬೇಕ್ರಿ. ಸೊ ಫಸ್ಟ್ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಫಸ್ಟಿಗೆ ಓಪನ್ ಆ್ಯಂಡ್ ಸೀರೀಸ್ ಮತ್ತು ಅವ್ರು ಏನು ಫ್ರೀಕ್ವೆನ್ಸೀಸ್ ಕೊಟ್ಟಾರ ಅದನ್ನು ಬರ್ಕೋರಿ. ನೆಕ್ಸ್ಟು ಕ್ಲಾಸ್ ಇಂಟರ್ವಲ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದಮೇಲೆ ಏನು ಮಾಡ್ಬೇಕ್ರಿ, ಓಕೆ, ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ. ಸೊ ಒಂದೊಂದಾಗಿ ನೋಡಿ ಏನೇನು ಮಾಡೋದು ಅಂತ ಹೇಳಿ, ರೈಟ್. ಸೊ ಈಗ ಮೊದಲಿಗೆ ಏನು ಬರ್ಕೋರಿ, ಫಸ್ಟ್ ಕಾಲಮ್ ಏನು ಕೊಟ್ಟಾರ ಅವ್ರು ನಿಮಗಿಲ್ಲೇ ಹೈಟ್ ಅಂತ ಕೊಟ್ಟಾರ. ಏನು ಕೊಟ್ಟಾರ, ಹೈಟ್. ಓಕೆ, ಸೊ ಹೈಟ್ ಏನೇನು ಕೊಟ್ಟಾರ್ರಿ, 135 ಆ್ಯಂಡ್ ಮೋರ್, 135 ಆ್ಯಂಡ್ ಮೋರ್ ಅಂತ ಕೊಟ್ಟಾರ. ಓಕೆನಾ, ಸೊ ಅಂದರೆ ಬರ್ಕೊಳ್ಳಿಕ್ಕೆ ಒಳ್ಳೆ ಸ್ಪೇಸ್ ಸಿಗ್ತದೆ, ರೈಟ್. ಸೊ ಇಟ್ ಈಸ್ ಏನದರ ಇಲ್ಲೇ 135 ಆ್ಯಂಡ್ ಮೋರ್. ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ, 140 ಆ್ಯಂಡ್ ಮೋರ್. ನೆಕ್ಸ್ಟ್ ಒನ್ ಈಸ್ 145 ಆ್ಯಂಡ್ ಮೋರ್. ನೆಕ್ಸ್ಟ್ ಒನ್ 150 and more. Next one 155 and more. Next one 160 and more. Next 165 and more. Next 170 and more ಇದೆ. ಓಕೆ, ಸೊ ಇದನ್ನೇ ಇಲ್ಲಿ ಏನು ಕೊಟ್ಟಾರೆ ಇದನ್ನ ಬರ್ದೇನ್ರಿ, ಕರೆಕ್ಟ್. ಸೊ 135 140 145 150 155 160 165 170. ಸೊ 170 ಮಟ್ಟ ಬರ್ದೇನೆ. ಸೊ ನೆಕ್ಸ್ಟ್ ಏನು ಕೊಟ್ಟಾರ್ರಿ ಅವರಿಲ್ಲೇ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಾರ, ನಂಬರ್ ಆಫ್ ಸ್ಟೂಡೆಂಟ್ಸ್.
ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಕೊಟ್ಟಾರ್ರಿ 100 96 87 69 41 17 7 2. okay, so this is how they have given the problem here. so ನೀವೇನು ಮಾಡ್ಬೇಕು ಈಗ ಫಸ್ಟು ಕ್ಲಾಸ್ ಇಂಟರ್ವಲ್ಗಳನ್ನು ಫೈಂಡ್ ಔಟ್ ಮಾಡ್ಬೇಕು. ಏನು ಮಾಡ್ಬೇಕಾ ಕ್ಲಾಸ್ ಇಂಟರ್ವಲ್. ಸೊ ಕ್ಲಾಸ್ ಇಂಟರ್ವಲ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಸೊ ಇಲ್ಲಿ ಲೋವರ್ ಲಿಮಿಟದ ಡಿಫ್ರೆನ್ಸ್ ನೋಡ್ರಿ 135 140 ಅಂದ್ರೆ 140 ಒಳಗೆ 135 ತೆಗೆದ್ರೆ ಎಷ್ಟು ಬಂತ್ರಿ ಡಿಫ್ರೆನ್ಸ್ 5. ಸೊ ನೆಕ್ಸ್ಟ್ 145 ಒಳಗೆ 140 ತೆಗೆದ್ರೆ ಇದು 5. ಸೊ ಇವೆರಡು ತಕ್ಕೊಂತ ಹೋದ್ರೆ ಎಲ್ಲ ಡಿಫ್ರೆನ್ಸ್ ಎಷ್ಟಿದೆ 5 ಇದೆ. ಸೊ ಅಂದ್ರೆ 45ಗಿಂತ ಹೆಚ್ಚಿಗೆ ಇರುವಂಥ ಒಂದು ನಂಬರ್. ಸೊ ಅವೆರಡರ ನಡುವೆ ಡಿಫ್ರೆನ್ಸ್ ಎಷ್ಟು ಬರಬೇಕು 5. ಸೊ 5 ಅಂದ್ರೆ ಎಣಸ್ರಿ. ಸೊ 135 136 137 138 139 140 ಕರೆಕ್ಟ್. ಸೊ 140 ಮಟ್ಟ ಬರ್ತದೆ. ಸೊ ಅಂದ್ರೆ ಇಲ್ಲಿ ಏನು ಬರೀಬೇಕು ಅವಾಗ 135 to 140, next 140 to 145, next 145 to 150, next 150 to 155, next 155 to 160, next 160 to 165, next 165 to 170, next 170 and more ಅಂತಿದೆ. ಸೊ ಡಿಫ್ರೆನ್ಸ್ ಎಷ್ಟು ತೊಗೊಂಡೇವು ನಾವು 5. ಸೊ 175 ಬರೀರಿ. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಇಲ್ಲೇ ಫ್ರೀಕ್ವೆನ್ಸೀಸ್, ದೀಸ್ ಆರ್ ಆಕ್ಚುಯಲ್ ಫ್ರೀಕ್ವೆನ್ಸೀಸ್ ಬರಿಬೇಕು. ಸೊ ಇಲ್ಲೇ ಒಂದು ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ, ಸೊ ಇಲ್ಲಿ ಮೋರ್ ಅಂತ ಕೊಟ್ಟಾಗ ಯು ಕ್ಯಾನ್ ಸಿ ದ್ಯಾಟ್ ಇಲ್ಲಿ ಡಿಕ್ರೀಸ್ ಏನ್ರಿ ನಂಬರು ಡಿಕ್ರೀಸ್ ಹಾಕೋಂತ ಹೋಗ್ಯಾವ. ಅಂದ್ರೆ ಒಂದೇದು 100 ಇದೆ, 96 87 ಇದೆ, ಹಿಂಗಿದೆ ಕರೆಕ್ಟ್. ಸೊ ಅದಕ್ಕೆ ನಾವೇನು ಮಾಡ್ಬೇಕು ಲಾಸ್ಟ್ ನಿಂತ್ರ ಮೈನಸ್ ಮಾಡ್ಕೊಂತ ಬರ್ಬೇಕು. ಸೊ ಮೋರ್ ಅಂತ ಕೊಟ್ಟಾಗ ಓಪನ್ ಅಂಡ್ ಸೀರೀಸ್ನಾಗ ಮೋರ್ ಅಂತ ಕೊಟ್ಟಾಗ ಲಾಸ್ಟ್ ನಿಂದ ಮೈನಸ್ ಮಾಡ್ಕೊಂತ ಬರ್ಬೇಕು. ಸೊ ಲಾಸ್ಟ್ ನಂಬರ್ ಎಷ್ಟಿದೆ ಇಲ್ಲೇ 2 ಇದೆ. ಸೊ ಲಾಸ್ಟ್ ನಂಬರ್ 2 ಆಸ್ ಇಟ್ ಈಸ್ ಬರೀರಿ. ಈಗ 7ನಾಗ 2 ಮೈನಸ್ ಮಾಡಿರಿ. 7 minus 2 is how much 5. ಸೊ 5 ಬರೀರಿ. ನೆಕ್ಸ್ಟ್ 17 minus 7 ಬರೀರಿ. ಸೊ ಎಷ್ಟಾಯಿತು 17 minus 7 10. ನೆಕ್ಸ್ಟ್ 41 minus 17 ಮಾಡ್ರಿ. ಸೊ ಏನು ಮಾಡ್ಬೇಕೀಗ 41 minus 17 minus 17. ಸೊ ಎಷ್ಟು ಬಂತ್ರಿ ಅದು 24. ಇಟ್ ಈಸ್ 24. ನೆಕ್ಸ್ಟ್ 69 minus 41 ಮಾಡ್ರಿ. ಸೊ ಎಷ್ಟು ಬರ್ತದಪ್ಪ 28. ನೆಕ್ಸ್ಟ್ 87 minus 69. ಸೊ ಇದನ್ನ ಮಾಡ್ರಿ 87 minus 69. ಸೊ ಇಟ್ ಈಸ್ ಹೌ ಮಚ್ 87 minus 69 ಕರೆಕ್ಟಾ. 87 minus 69 ಅಂದ್ರೆ ಎಷ್ಟು ಬಂತು 18 ಬಂತು. ನೆಕ್ಸ್ಟ್ 96 minus 87, 96 minus 87. ಸೊ ಇಟ್ ಈಸ್ ಎಷ್ಟ್ರಿ 9. ನೆಕ್ಸ್ಟ್ 100 minus 96. ಸೊ ಇಟ್ ಈಸ್ 4. ಸೊ ದೀಸ್ ಆರ್ ಯುವರ್ ಆಕ್ಚುಯಲ್ ಫ್ರೀಕ್ವೆನ್ಸೀಸ್. ಸೊ ಈಗೇನು ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ ಇದು ನಿಮ್ಮ ಆಕ್ಚುಯಲ್ ಫ್ರೀಕ್ವೆನ್ಸೀಸ್. ಸೊ ನಿಮ್ಗೆ ಅರ್ಥ ಆಗಿಲ್ಲಪ್ಪ ಅಂದರೆ ಏನು ಮಾಡ್ರಿ, ಮೊದಲನೇದು ಲಾಸ್ಟ್ನೇ ವ್ಯಾಲ್ಯೂ ಮೋರ್ ಅಂತ ಕೊಟ್ಟಾಗ ಸೊ ಈ ಒಂದು ವ್ಯಾಲ್ಯೂನಾಗ ಕೊನೆ ವ್ಯಾಲ್ಯೂ ಲೀಸ್ಟ್ ಇರ್ತದೆ. ಸೊ ಆ ಲೀಸ್ಟ್ ವ್ಯಾಲ್ಯೂನ ಆ್ಯಸ್ ಇಟ್ ಈಸ್ ಬರೀರಿ. ಅದಾದಮೇಲೆ ಮೈನಸ್ ಮಾಡ್ತಾ ಹೋಗ್ರಿ. ಸೊ ಅದ್ರ ಹಿಂದಿನ ವ್ಯಾಲ್ಯೂನ ಅದ್ರೊಳಗೆ ಮೈನಸ್ ಮಾಡ್ಕೊಂತ ಬರ್ರಿ. ಅಂದ್ರೆ 7 minus 2 5, 17 minus 7 10, 41 minus 17 24, 69 minus 41 28, 87 minus 69 18, 96 minus 87 9, 100 minus 96 4. So you can see these are the frequencies. ಸೊ ನೀವು ಈಗ ಇದನ್ನು ಟೋಟಲ್ ಮಾಡಿದರೆ ಎಷ್ಟು ಬರ್ತದಪ್ಪ ವ್ಯಾಲ್ಯೂ. ಸೊ ದ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 100. ಸೊ ಯು ಕ್ಯಾನ್ ಚೆಕ್ ಬೈ ಟೋಟಲಿಂಗ್ ಆಲ್ ದ ವ್ಯಾಲ್ಯೂಸ್. ಸೊ ಟೋಟಲ್ ಮಾಡಿರಿ, ಮಾಡಿದರೆ ಎಷ್ಟು ಬರ್ತದೆ ಆನ್ಸರು. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 100. ಓಕೆ, ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಸೊ ಇಲ್ಲಿ n ಅಂದರೆ ಎಷ್ಟು ರೀ, n is equal to, ಸೊ ಹಿಯರ್ n is equal to 100. ಸೊ ಎಷ್ಟು ಬಂತು n ಇಲ್ಲೇ
100 ಬಂದಿದೆ. ಕರೆಕ್ಟ್. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಈಗ ಎಫ್ ವ್ಯಾಲ್ಯೂಸ್ ಆದಮೇಲೆ ಎಕ್ಸ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಎಕ್ಸ್ ವ್ಯಾಲ್ಯೂಸ್. ಸೊ ಎಕ್ಸ್ ವ್ಯಾಲ್ಯೂಸ್ ಅಂದರೆ ಏನು ಮಾಡಬೇಕಪ್ಪ, ಎಕ್ಸ್ ವ್ಯಾಲ್ಯೂಸ್ ಅಂದರೆ ಇವನ್ನೆರಡು ಕೂಡಿಸ್ಬೇಕು, ಡಿವೈಡೆಡ್ ಬೈ 2 ಮಾಡ್ಕೊಂತ ಬರಬೇಕು. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನು ಮಾಡ್ಬೇಕ್ರಿ, ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಅಂದರೆ 135 ಪ್ಲಸ್ 140 ಡಿವೈಡೆಡ್ ಬೈ 2. ಸೊ ದಟ್ ಈಸ್ ಈಕ್ವಲ್ ಟು, ಸೊ ಎಷ್ಟಾಗ್ತದೆ ನೋಡಿ, ಕ್ಯಾಲ್ಕುಲೇಟ್ ಮಾಡಿರಿ. 135 ಪ್ಲಸ್ 140 ಡಿವೈಡೆಡ್ ಬೈ 2. ಸೊ ಇಟ್ ಈಸ್ 137.5. ಇನ್ನೊಂದ್ಸಲ ಮಾಡಿ ನೋಡ್ತಾಡ್ರಿ. 135 ಪ್ಲಸ್ 140 divided by 2. So it is 135 plus 140. So it is equal to 275. So this number divided by 2 ಮಾಡ್ರಿ. So ಎಷ್ಟು ಬಂತಪ್ಪ, 137.5. 137.5. ನೆಕ್ಸ್ಟ್ ಎಷ್ಟಿದೆ ರೀ, 140 plus 145 divided by 2. So ಎಷ್ಟು ಬರ್ತದೆ, so 140 plus 145, 140 plus 145 divided by 2. So it is 142.5. So ಎಷ್ಟು ಬಂತ್ರಿ, 142.5. next 145 plus 150 divided by 2. So ಎಷ್ಟು ಬರ್ತದೆ ಇದು, 147.5. ಎಷ್ಟು ಬರ್ತದೆ ಬೇಕಂದ್ರೆ ಮಾಡಿ ನೋಡ್ರಿ, ಎಷ್ಟು ಬರ್ತದೆ 147.5. ಹೆಂಗಪ್ಪ ಮಾಡ್ರಿ, 145 plus 150 divided by 2. So 147.5. ರೈಟ್. ಸೊ ನೆಕ್ಸ್ಟ್, ಸೊ ಇಲ್ಲಿ ಟ್ರಿಕ್ ರೀ ಇದು ನೋಡ್ರಿ, 137 ಇದೆ, 142 ಇದೆ, ನೆಕ್ಸ್ಟ್ 147 ಬರ್ತದೆ. ನೆಕ್ಸ್ಟ್ ನೋಡ್ರಿ ಇಲ್ಲೇ 150 to 155 ಇದೆ ಅಂದರೆ 152 ಬರ್ತದೆ. ಸೊ ಬೇಕಂದ್ರೆ ಮಾಡಿ ನೋಡ್ರಿ, 150 plus 155 divided by 2. ಸೊ ಎಷ್ಟು ಬಂತಿದು, 152.5 ಬರ್ತದೆ. ನೆಕ್ಸ್ಟ್ 155 plus 160 divided by 2. ಸೊ ಎಷ್ಟು ಬರ್ತದೆ, 157.5. next 160 plus 165 divided by 2. so that will be 162.5. next 165 plus 170 divided by 2. so that is 167.5. next 170 plus 175 divided by 2. so that is ಎಷ್ಟು ಬರ್ತದೆ, 172.5. 172.5. ಸೊ ಈಗೇನು ಮಾಡ್ಬೇಕ್ರಿ, ಎಫ್ ಎಕ್ಸ್ ಮಾಡ್ಬೇಕು. ನೆಕ್ಸ್ಟ್ ವಾಟ್ ಯು ಹ್ಯಾವ್ ಟು ಡೂ, ಎಫ್ ಎಕ್ಸ್ ಅಂದರೆ ಈ ಎಕ್ಸ್ ವ್ಯಾಲ್ಯೂಸನ್ನು ಇಲ್ಲೇನು ಫ್ರೀಕ್ವೆನ್ಸೀಸ್ ಮಾಡಿದ್ರಲ್ಲ ಇಬ್ಬರ ಜೊತೆ ಮಲ್ಟಿಪ್ಲೈ ಮಾಡ್ರಿ. ಸೊ 4. ಓಕೆ, ಏನು ಮಾಡ್ಬೇಕೀಗ, 4 into 137.5. ಸೊ ಇಟ್ ಈಸ್ ಹೌ ಮಚ್, 550. ಸೊ ದಟ್ ಈಸ್ ಹೌ ಮಚ್ ಹಿಯರ್, 550. ನೆಕ್ಸ್ಟ್ 9 into ಎಷ್ಟ್ರಿ, 142.5. ಸೊ ಇಟ್ ಈಸ್ ಈಕ್ವಲ್ ಟು 1282.5. 1282.5. ನೆಕ್ಸ್ಟ್ ಒನ್ ಎಷ್ಟಿದೆ, 18 into 147.5. ವೇಟ್ ಅ ಸೆಕೆಂಡ್, ಎಷ್ಟು ಬಂದಿತ್ತಪ್ಪ, 142.5 into 9 ಮಾಡಿದೆ. ಓಕೆ, ಕರೆಕ್ಟ್ ಇದೆ. ನೆಕ್ಸ್ಟ್ 18 into 147.5. so it is 2655.
2655. Next 28 into 152.5, so that is equal to 4270. Next 24 into 157.5, so it is 3780. Next 10 into 162.5, so 1625. 10 into 162.5, so 1625. Next 5 into 167.5, so that is equal to 837.5. Next 172.5 into 2, so it is 345. ಸೊ ಈಗ ಏನು ಮಾಡ್ಬೇಕ್ರಿ, ಎಲ್ಲ ವ್ಯಾಲ್ಯೂಸ್ ಆ್ಯಡ್ ಮಾಡ್ಕೊಂತ ಬರ್ರಿ. ಸೊ ಎಲ್ಲ ವ್ಯಾಲ್ಯೂಸ್ ಅಂದ್ರೆ 550 ಪ್ಲಸ್ 1282.5 ಪ್ಲಸ್ 2655 ಪ್ಲಸ್ 4270 ಪ್ಲಸ್ 3780 ಪ್ಲಸ್ 1625 ಪ್ಲಸ್ 837.5 plus 345. So ಎಷ್ಟಾತ್ರಿ ಇದ 15,345. So how much is the answer? 15,345. So this is summation fx. So summation fx ಎಷ್ಟಿದೆ? 15,345. So now ಏನ್ ಮಾಡ್ಬೇಕ್ರಿ, apply the formula. So formula is x bar is equal to summation fx divided by n. So summation fx divided by n, so that is 15,345 divided by 100. Okay, so ಎಷ್ಟಾತ್ರಿ 15,345 divided by 100. So it is ಎಷ್ಟು ಬಂತ್ರಿ ಆನ್ಸರ್ 153.45. so this is the x bar value. X bar value is 153.45, right? So this is how you have to calculate. Okay, so hope you have understood this problem. So ಇಲ್ಲಿ ಓಪನ್ ಎಂಡ್ ಸೀರೀಸ್ ಕೊಟ್ಟಾಗ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನಾನು ನಿಮಗಿಲ್ಲಿ ಹೇಳಿದ್ದೇನೆ. ಸೊ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ you can comment in the chat box. Okay, so this is it for today. So arithmetic mean using ಏನ್ರಿ ಇಲ್ಲೇ ಓಪನ್ ಎಂಡ್ ಸೀರೀಸ್ ಕೊಟ್ಟಾಗ ಸೊ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು, ಸೊ ಅದನ್ನು ಕೂಡ ನಾನು ನಿಮಗಿಲ್ಲೇ ಹೇಳಿದ್ದೇನೆ. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳಬಹುದು, ರೈಟ್? ಓಕೆ, ಸೊ ದಿಸ್ ಈಸ್ ಇಟ್ ಫಾರ್ ದ ಡೇ. ಸೊ ಇವತ್ತಿಗೆ ಇಷ್ಟು ಸಾಕು. ಸೊ ಇನ್ ದ ನೆಕ್ಸ್ಟ್ ಸೆಷನ್ ಐ ವಿಲ್ ಸ್ಟಾರ್ಟ್ ವಿತ್ ಅ ನ್ಯೂ ಟಾಪಿಕ್, ದಟ್ ಈಸ್ ಮೀಡಿಯನ್. ಓಕೆ, ಸೊ ದಿಸ್ ಮೀಡಿಯನ್ ಜೊತೆಗೆ ಅದಕ್ಕಿಂತ ಮೊದಲು ಏನಿದೆ ಮಿಸ್ಸಿಂಗ್ ಫ್ರೀಕ್ವೆನ್ಸೀಸ್ ಬರ್ತದೆ, ಸೊ ಅದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಇನ್ ದ ನೆಕ್ಸ್ಟ್ ಸೆಷನ್ ಐ ವಿಲ್ ಕಮ್ ವಿತ್ another new topic. So till then, take care, goodbye. So I hope you have understood the problem that I have solved. So ನಿಮಗೆ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ in the comment box. Okay, so ಕರ್ನಾಟಕ ಅನ್ಅಕಾಡೆಮಿ PUC ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಹೋಪ್ ಯು ಲೈಕ್ ಮೈ ವಿಡಿಯೋ. ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಪ್ರೆಸ್ ದಿ ಬೆಲ್ ಐಕನ್, ರೈಟ್?